ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನದು ಗೋಲ್ಡ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು 2026 ತೊಗೊಂಡಿರೋಂಥ ಫಸ್ಟ್ ಗೋಲ್ಡ್ ಇದು. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆದಮೇಲೆ ತೊಗೊಂಡಿರೋದು. ನಾನು ರೀಗಲ್ ಜ್ಯುವೆಲ್ಸಲ್ಲಿ ಒಂದು ಪ್ಲ್ಯಾನ್ ಹಾಕಿದ್ದೆ ಲಾಸ್ಟ್ ಇಯರು. ಅದು 11 ಮಂತ್ಸ್ ಆಗಿ ಮೆಚುರಿಟಿ ಆಗಿತ್ತು. ಸೊ ಅದಕ್ಕೇನಾದರೂ ಒಂದು ತೊಗೊಳ್ಳೋಣ ಅಂತ ಬಂದಿದ್ದೆ. ನನಗೆ ವಂಕಿ ಉಂಗುರ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ನಾನು ಜಯನಗರಲ್ಲಿ ಅದನ್ನು ನೋಡ್ಕೊಂಬಂದಿದ್ದೆ. ಬಟ್ ಮಲ್ಲೇಶ್ವರಮಲ್ಲಿ ಆ ಕಲೆಕ್ಷನ್ಸ್ ಇರಲಿಲ್ಲ. ಇಲ್ಲಂತೂ ಕಲೆಕ್ಷನ್ಸೇ ಇಲ್ಲ. ಜಯನಗರಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ಜಯನಗರ್ಗೆ ಹೋದಾಗ ನಂದು ಇನ್ನೂ ಮೆಚುರಿಟಿ ಡೇಟ್ ಮುಗ್ದಿರಲಿಲ್ಲ. ಸೊ ಮಲ್ಲೇಶ್ವರಂ ಬಂದಾಗ ನಂಗೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಮತ್ತು ಅದನ್ನು ಮತ್ತೆ ಮುಂದಕ್ಕೆ ಆಗೋಕ್ಕೆ ಟೈಮ್ ಇರಲಿಲ್ಲ. ಬಿಕಾಸ್ ರಾಗಿಣಿದು ಡೆಲಿವರಿ ಡೇಟು ಅದೆಲ್ಲ ಇತ್ತಲ್ಲ. ಮತ್ತು ಅವಳು ಬರೋಕ್ಕಾಗಲ್ಲ, ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತ. ಸೊ ಏನೋ ಒಂದು ಡಿಸೈಡ್ ಮಾಡಿ ನಾನು ಹಾಕಿದ ಅಮೌಂಟ್ ತುಂಬ ಮಿನಿಮಲ್ ಅಮೌಂಟೇ. ಬಟ್ 11 ಮಂತ್ಸ್ ಆದಮೇಲೆ ನೋ ಮೇಕಿಂಗ್ ನೋ ವೇಸ್ಟೇಜ್ ಇತ್ತು. ಸೊ ಅದಕ್ಕೆ ಏನು ಬರುತ್ತೆ ಅಂತ ಅದಕ್ಕೊಂದು ಚೂರು ಅಮೌಂಟ್ ಆ್ಯಡ್ ಮಾಡಿ ನಾನು ತೊಗೊಂಡಿರೋದು. ಏನು ತೊಗೊಂಡಿದೆ ಅಂತ ನೀವು ಹಂಗೆ ನೋಡಿ. ನಾನು ತುಂಬ ಐಟಮ್ಸ್ ನೋಡಿದೆ. ಇಯರಿಂಗ್ಸ್ ನೋಡಿದೆ, ಫಿಂಗರ್ ರಿಂಗ್ಸ್ ಅಂತೂ ನನಗೆ ಎಲ್ಲ ಲೂಸ್ ಆಗ್ತಿತ್ತು ಫಿಂಗರ್ ರಿಂಗ್ಸು. ಆ್ಯಂಡ್ ಪಾಪು ಹುಟ್ಟುತ್ತಲ್ಲ, ಅದಕ್ಕೇನಾದರೂ ಒಂದು ತೊಗೊಳ್ಳೋಣ ಅಂತ ಅದಕ್ಕೂ ನೋಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಏನು ತೊಗೊಳ್ಳೋದು ಏನು ಬಿಡೋದು ಅಂತ ತುಂಬ ಕನ್ಫ್ಯೂಷನ್ಸಲ್ಲಿ ನಾನೊಂದು ಐಟಮ್ನ ತೊಗೊಂಡು ಬಂದಿದ್ದೀನಿ. ಅದೇನು ಅಂತ ಲಾಸ್ಟ್ವರೆಗೂ ನೋಡಿ. ಏನು ಗೊತ್ತಾ ಫ್ರೆಂಡ್ಸ್, ಶಾಪಿಗೆ ಬರಬೇಕು ಗೋಲ್ಡ್ ಶಾಪ್ಗೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸುಮ್ಮನೆ ಪ್ಯಾಕ್ ಮಾಡಿ ಅಂತ ಹೇಳಿ ತೊಗೊಂಡು ಹೋಗ್ತಾ ಇರಬೇಕು. ಎಷ್ಟು ಗ್ರಾಮು ಎಷ್ಟು ದುಡ್ಡು ಅಂತೆಲ್ಲ ಕೇಳಲೇಬಾರ್ದು. ಆ ಸ್ಟೇಜಿಗೆ ನಾವು ಬರಬೇಕು, ಅದೇ ನನ್ನ ಆಸೆ. ಸೊ ಅದು ನಾವು ಅಂದ್ಕೊಂಡ್ರೆ ಅದು ಡೆಫಿನೆಟ್ಲಿ ಒನ್ ಡೇ ಆಗೇ ಆಗುತ್ತೆ. ಸೊ ನಾನು ಆ ಡೇಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಟಕ್ ಅಂತ ಬರಬೇಕು, ನನಗೆ ಏನು ಇಷ್ಟ ಆಯಿತು ಅಂತ ನೋಡಬೇಕು, ತೊಗೊಂಡು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿ ಮಾಡಿ ತೊಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಆ ಥರ ಅಂದ್ಕೊಂಡ್ರೆ ಡೆಫಿನೆಟಾಗಿ ಅದು ಒಂದು ದಿವಸ ಆಗೇ ಆಗುತ್ತೆ. ಸೊ ನಮ್ಮ ಅಕ್ಕಂದು ಮೋಟಿವೇಶನ್ ಕೇಳಿಸ್ಕೊಂಡ್ರಲ್ಲ ಏನು ಅಂತ. ಅವಳು ಸ್ವಲ್ಪ ಬೇರೆ ಇನ್ಫ್ಲುಯೆನ್ಸರ್ಸಿಂದ ಇನ್ಫ್ಲುಯೆನ್ಸ್ ಆಗಿಬಿಡ್ತಾಳೆ ತುಂಬ. ಸೊ ಅದಕ್ಕೆ ಈ ಥರ ಮಾತಾಡ್ತಿದ್ದಾಳೆ. ಬಿಕಾಸ್ ಇವನ್ ಶಿ ಓನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲ. ಬಟ್ ಅವಳು ಹೇಳಿದ್ದು ನಿಜ ಅನಿಸುತ್ತೆ. ನಾವು ಈ ಥರ ಎಲ್ಲ ಹೋಗಿ ಯೋಚನೆ ಮಾಡಿ ತೊಗೊಳೋದ್ಕಿಂತ ಹೋಗಿ ಏನು ಇಷ್ಟ ಆಗುತ್ತೋ ತೊಗೊಂಡ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಮುಂದೆ ಎವ್ರಿ ಡೇ ಇಸ್ ನಾಟ್ ದ ಸೇಮ್ ಡೇ ಅಂತಾರಲ್ಲ, ಆ ಥರ. ಸೊ ನಾನು ಹೇಳ್ದಂಗೆ ನಾನು ತೊಗೊಂಡಿರೋದು ರೀಗಲ್ ಜ್ಯುವೆಲ್ಸಲ್ಲಿ. ಅಲ್ಲಿ ಪ್ಲ್ಯಾನ್ ಅದು ಅಕ್ಷಯ ನಿಧಿನೋ ಸಮಥಿಂಗ್ ಏನೋ ಪ್ಲ್ಯಾನ್ ಇದೆ. ಅದು 11 ಮಂತ್ಸ್ ಕಟ್ಟಿದ್ರೆ ನೋ ಮೇಕಿಂಗ್ ನೋ ವೇಸ್ಟೇಜ್. ಆಫ್ಟರ್ 11 ಮಂತ್ಸು GST ಪೇ ಮಾಡಬೇಕು. ಆ್ಯಂಡ್ ನಾವೇನು ಕಟ್ಟಿರ್ತೀವಲ್ಲ ಅಮೌಂಟು, ಆ ಅಮೌಂಟಿಗೆ ಏನು ವೆಯ್ಟ್ ಬರುತ್ತೋ ಅಷ್ಟನ್ನು ನಾವು ವಿತೌಟ್ ನೋ ಮೇಕಿಂಗ್ ನೋ ವೇಸ್ಟೇಜ್ ತೊಗೋಬೇಕು. ಅದಕ್ಕೂ ಜಾಸ್ತಿ ನಾವೇನಾದ್ರು ತೊಗೊಂಡ್ರೆ ಅದು ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಅದಕ್ಕೆ. ಅಂದರೆ ಅದಕ್ಕೆ ಮೇಕಿಂಗ್ ವೇಸ್ಟೇಜ್ ಇದ್ದೇ ಇರುತ್ತೆ. ನಮ್ಮ ಅಕ್ಕೊಂದು ಲಾಸ್ಟ್ ಪ್ರೈಸು ಲಾಸ್ಟ್ ಬರ್ಗರ್. ಇನ್ನು ಒಂದು 6 ಮಂತ್ಸ್ ನೋ ಬರ್ಗರ್ ನೋ ಪ್ರೈಸ್ ನಥಿಂಗ್ ತಿಂದ್ಬಿಟ್ಟು ಚೆನ್ನಾಗಿ ಅದಕ್ಕೆ ಕರ್ಕೊಂಡ್ಬಂದಿದ್ದೀವಿ ಈಚೆಗಡೆ. ಇದೆ ಲಾಸ್ಟ್ ಔಟಿಂಗ್ ಹೋಗ್ಬೋದು. ಏನು ತಗೊಂಡಿರ್ಬೋದು ಗೆಸ್ ಮಾಡು ಸುಮ್ಮನೆ. ಯಾರಿಗೆ ಅನ್ಕೊಂಡಿದ್ಯಾ? ಮಗುಗೆ ಮಗು ಕಾಣಿಲ್ಲ, ನನಗೆ ತಗೊಂಡಿದ್ದೀನಿ. ಮಗುಗೆ ಎಲ್ಲ ಜಾಸ್ತಿ ಇತ್ತು. ಬ್ರೇಸ್ಲೆಟ್ ತಗೊಂಡಿದ್ದೀನಿ. ಅದೇ ನಂದು ಪೆಂಡೆಂಟ್ಗೆ ಮ್ಯಾಚ್ ಆಗಲಿ ಅಂತ. ಇನ್ಫಿನಿಟಿ ಪೆಂಡೆಂಟ್, ಬಟ್ ಇದಕ್ಕೆ ಏನು ಸ್ಟೋನ್ಸ್ ಇಲ್ಲ. ಚೆನ್ನಾಯ್ತಾ? ಎಷ್ಟು ಐತೆ? ಚೆನ್ನಾಯ್ತಾ? ಸೊ ನೋಡಿದ್ರಲ್ಲ ನನ್ನ ಗೋಲ್ಡ್ ಶಾಪಿಂಗ್ನ. ಅದು ಕೆಲವರಿಗೆ ನೋಡ್ತಿದ್ರೆ ತುಂಬ ಕಮ್ಮಿ ಅಂತಲೇ ಅನಿಸ್ಬೋದು. ಬಟ್ ನನಗೆ ಇಟ್ಸ್ ಸ್ಯಾಟಿಸ್ಫೈಡ್. ಬಿಕಾಸ್ ಅದು ನನ್ನ ಓನ್ ಆ್ಯಂಡ್ ಮನಿ. ತುಂಬ ಕಮ್ಮಿ ಇದೆ ಇರ್ಬೋದು ಅದು ನೋಡೋರಿಗೆ. ಅಥವಾ ನಮ್ಮನೇಲೆ ನಮ್ಮಮ್ಮನೂ ಹೇಳಿದ್ರು ತುಂಬ ಕಮ್ಮಿ ಆಯಿತು, ತುಂಬ ಕಮ್ಮಿ ಗ್ರಾಮ್ಸು, ನೀನಿನ್ನೂ ಜಾಸ್ತಿದೆ ಏನಾದರೂ ತೊಗೋಬೋದಿತ್ತು ಅಂತ ಹೇಳಿದ್ರು. ಬಟ್ ನನಗೇನು ಅನಿಸ್ತು ಅಂತಂದರೆ ಎಕ್ಸ್ಟ್ರಾ ಹಾಕಿ ನಾನು ತೊಗೋಬೋದಿತ್ತು. ಇನ್ನೂ ನನಗೆ ನೆಸೆಸಿಟಿ ಇರಲಿಲ್ಲ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಓಕೆ, ಐ ಅಗ್ರಿ. ಬಟ್ ನಂಗೆ ಈ ಟೈಮಲ್ಲಿ ನನಗೆ ಬೇರೆ ಏನೋ ಇದೆ. ಸೊ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ದಟ್ ಇಯರ್. ಸೊ ಎಷ್ಟು ಅಂದರೆ ಏನಿತ್ತು ಅದ್ಮೇಲೆ ಇನ್ನೊಂದು ಸ್ವಲ್ಪ ಒಂದು ಅರೌಂಡ್ 7,000 8,000 ಹಾಕಿ ನಾನು ತೊಗೊಂಡಿದ್ದು ಇದನ್ನು ನಾನೊಂದು ಬ್ರೇಸ್ಲೆಟ್ನ. ಬಟ್ ದಿಸ್ ವಾಸ್ ಇನ್ ಮೈ ಬಕೆಟ್ ಲಿಸ್ಟು, ವಿಶ್ ಲಿಸ್ಟು, ವಿಷನ್ ಬೋರ್ಡ್, ಎವ್ರಿಥಿಂಗ್ ಫಾರ್ ಪಾಸ್ಟ್ 3 years. ಬಟ್ ನಾನು ಕೆಲ್ಸಕ್ಕೆ ಜಾಯ್ನ್ ಆದಾಗಿಂದನೂ ನನಗೆ ಬ್ರೇಸ್ಲೆಟ್ ಮೇಲೆ ಕಣ್ಣಿದ್ದಿದ್ದು. ಬಟ್ ಐ ಡೋಂಟ್ ನೋ ಫಾರ್ ವಿಚ್ ರೀಸನ್ ನಾನು ಅದನ್ನು ತೊಗೊಳಕ್ಕೆ ಆಗಿರಲಿಲ್ಲ. ಅವಾಗೆಲ್ಲ ತುಂಬ ಕಮ್ಮಿ ಇತ್ತು ಗೈಸ್. ನಂಗೆ ಬೇಜಾರಾಗುತ್ತೆ ಅವಾಗ ತೊಗೋಬೇಕಿತ್ತು ಅಂತ. ತುಂಬ ಕಮ್ಮಿ ಇತ್ತು, ಅವಾಗ ತೊಗೊಳ್ಳಿಲ್ಲ ನಾನು. ದಟ್ಸ್ ಓಕೆ. ನಾನು ಬೇರೆ ಅದಕ್ಕಿಂತ ದೊಡ್ಡದನ್ನ ಆರ್ನಮೆಂಟ್ಸ್ನ ತೊಗೊಂಡಿದ್ದೀನಿ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಟ್. ಬಟ್ ಎಲ್ಲೋ ಒಂದು ಕಡೆ ತೊಗೋಬೋದಿತ್ತು. ಬಟ್ ದಟ್ಸ್ ಓಕೆ. ಇವಾಗ ತೊಗೊಂಡಿದ್ದೀನಿ. ಅದು ಚಿಕ್ಕದೋ ದೊಡ್ಡದೋ ಏನೋ ಒಂದು. ಬಟ್ ನಂಗೆ ಖುಷಿ ಇದೆ. ಬಿಕಾಸ್ ನಾನು ಇನ್ಫಿನಿಟಿ ಡಿಸೈನ್ನೇ ನಾನು ಇಟ್ ವಾಸ್ ಇನ್ ಮೈ ಲಾಸ್ಟ್ ಇಯರ್ ವಿಷನ್ ಬೋರ್ಡು
ಆ್ಯಂಡ್ ನಾನು ಅದನ್ನು ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಟ್ಕೊಂಡಿದ್ದೆ, ನನಗೆ ಇದೇ ಥರದ್ದು ಇನ್ಫಿನಿಟಿದೇ ಬೇಕು ಅಂತ. ಬಟ್ ಇವಾಗಲೂ ನಂಗೆ ಇನ್ಫಿನಿಟಿದೇ ಸಿಕ್ತು, ಯಾಕಂದರೆ ನಾವು ಅಲ್ಲಿ ಬೇರೆ ನಾನು ಒಂಕಿ ಉಂಗುರ ನೋಡೋಕೆ ಹೋಗಿದ್ದೆ. ಅದನ್ನು ನಾನು ತೊಗೊಳಕ್ಕೆ ಹೋಗಿದ್ದಿದ್ರೆ ನಾನು ಜಯನಗರಲ್ಲಿ ಲಾಸ್ಟ್ ಮಂತ್ ಹೋದಾಗ ಅಲ್ಲಿ ನೋಡಿದ್ದು ನನಗೆ ಅರೌಂಡ್ ಅದು 4 ಗ್ರಾಮ್ಸ್ ಏನೋ ಇತ್ತು. ಅದಕ್ಕೆ ನಾನು ಸ್ವಲ್ಪ ಅಮೌಂಟ್ ಹಾಕಬೇಕಿತ್ತು. ಸರಿ, ಇವಾಗ ಹೋದಾಗ ಇದನ್ನು ನೋಡಿದಾಗಲೂ ನನಗೆ ಇದಕ್ಕಿಂತ ಬೇರೆದು ಇತ್ತು ಆಪ್ಷನ್ಸ್, ಬಟ್ ನಾಟ್ ದಿಸ್ ಡಿಸೈನ್. ಇಲ್ಲಿ ಅಷ್ಟು ಜಯನಗರ ಕಲೆಕ್ಷನ್ಸ್, ಮಲ್ಲೇಶ್ವರಮಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ ರೀಗಲ್ ಜ್ಯುವೆಲ್ಸಲ್ಲಿ. ಬಟ್ ನಂಗೆ ಖುಷಿ ಇದೆ ನಾನು ತೊಗೊಂಡಿರೋದ್ರಲ್ಲಿ, ಬಿಕಾಸ್ ನನ್ನ ಅಮೌಂಟ್ ಏನೋ ಚೂರು ಪಾರು ಎಲ್ಲ ಸೇರಿ ಒಂದು ವರ್ಷ ಅದನ್ನು ಕಾದು ತೊಗೋತಾ ಇದ್ದೀನಿ. ಹ್ಯಾಪಿ. ಯಾರಿಗೇನು ಅನಿಸಿದೆ ಏನಲ್ವ, ನಮ್ಮ ದುಡ್ಡು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತಾರಲ್ಲ. ವೆರಿ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ, ನಿಮ್ಗೇನು ಅನಿಸ್ತು, ಲೈಕ್ ನಾನು ಕರೆಕ್ಟಾಗಿ ಮಾಡಿದ್ದೀನಾ? ಬಿಕಾಸ್ ಇವಾಗ ನಮಗೆ ರೀಗಲಲ್ಲೆಲ್ಲ ಹೇಗೆ ಅಂದರೆ ಮೇಕಿಂಗ್ ಚಾರ್ಜಸ್ ತುಂಬ, ನಾವು ಎಕ್ಸ್ಟ್ರಾ ಏನು ತೊಗೊಳಕ್ಕೆ ಹೋಗ್ತೀವಿ, ಇಟ್ಸ್ ವೆರಿ 26% ಇದಕ್ಕಿದ್ದಿದ್ದು ಮೇಕಿಂಗ್ ಚಾರ್ಜಸ್ಸು. ಅದೇ ನಾವು ನಮ್ಮ ಲೋಕಲ್ ಶಾಪಲ್ಲಿ, ನಮ್ಮ ಗಿರಿನಗರದಲ್ಲಿದೆ ನಮ್ಮದು ರೆಗ್ಯುಲರ್ ಶಾಪು, ಅಲ್ಲೋಗಿದ್ರೆ ಜಸ್ಟ್ 9 to 10%ಗೆ ಮೇಕಿಂಗ್ ಚಾರ್ಜಸ್ಸು ಆ್ಯಂಡ್ ಬಾರ್ಗೇನ್ ಅದು ಇದು ಎಲ್ಲ ಮಾಡ್ಬೋದು. ಬಟ್ ಅಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಸೊ ನಾವು ಏನು ಅಮೌಂಟ್ ಸ್ಕೀಮ್ಗೆ ಹಾಕಿರ್ತೀವೋ ಅಷ್ಟಕ್ಕೆ ಮಾತ್ರ ನಾವು ತೊಗೊಂಡ್ರೆ ಇಟ್ಸ್ ಬೆಸ್ಟ್ ಫಾರ್ ಅಸ್ ಅಂತಲೇ ಹೇಳ್ಬೋದು. ನಾನು ಅದೇ ಒಂದು ಮೈಂಡಲ್ಲಿ ಅಂದ್ಕೊಂಡಿದ್ದು, ಎಷ್ಟಕ್ಕಿದೆ ಅಷ್ಟಕ್ಕೆ ತೊಗೊಳೋಣ, ಯಾಕಂದರೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಬೀಳುತ್ತೆ ಅಲ್ಲಿ ಅಂತ. ನೀವೇನಾದರೂ ಒಂದು ಲಾರ್ಜ್ ಅಮೌಂಟ್ ಮಂತ್ಲಿ 20,000 15,000 ಈ ಥರ ಕಟ್ಕೊಂಡು ಹೋದರೆ ಅದು ವರ್ತ್ ಇರುತ್ತೆ. ಜಾಸ್ತಿ ಗ್ರಾಮ್ಸ್ ತೊಗೊಂಡ್ರೆ, ಇಲ್ಲಾಂದರೆ ನಾವು ಇವಾಗ ಎಕ್ಸ್ಟ್ರಾ ಏನಾದರೂ ತೊಗೊಳಕ್ಕೆ ಹೋದ್ರೆ ಅದ್ರ ಮೇಲೆ 26% ಇತ್ತು. ನಾನು ಇವತ್ತು ಅಷ್ಟೇ ಕೊಟ್ಟು ತೊಗೊಂಡಿದ್ದೀನಿ, 26% ಮೇಕಿಂಗ್ ಚಾರ್ಜಸ್ನ ಕೊಟ್ಟು. ಸೊ ನನಗೆ ಅದೇ ಫಿಕ್ಸ್ ಇದ್ದಿದ್ದು, ನನಗೆ ಎಷ್ಟಿದೆಯೋ ಅಷ್ಟರಲ್ಲೇ ನಾನು ತೊಗೊಂಬರಬೇಕು ಅಂತ. ಬಿಕಾಸ್ ನಾನು ಯಾಕೆ ಸುಮ್ಮನೆ ನನ್ನ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳಿ ಅಂತ ಅನಿಸ್ತು. ಯಾಕಂದರೆ ದುಡ್ಡಿದ್ರೆ ಇವಾಗಲೂ ನಾನು ಹೋಗ್ಬಿಟ್ಟು ಇಲ್ಲಿ ಬೇರೆ ಕಡೆ ಶಾಪಲ್ಲಿ ಹೋಗಿ ತೊಗೊಂಬರ್ಬೋದು. ಸೊ ದಟ್ ವಾಸ್ ಮೈ ಡಿಸಿಷನ್. ಸೊ ಇವಾಗ ನೀವು ಹೇಳಿ, ನಾನು ಕರೆಕ್ಟಾಗಿ ಡಿಸಿಷನ್ ಮಾಡಿದ್ದೀನಿ, ಅಥವಾ ನಾನು ಇಲ್ಲೇ ಎಕ್ಸ್ಟ್ರಾ ಕೊಟ್ಟು ಬೇರೆ ಏನಾದರೂ ತೊಗೋಬೇಕಿತ್ತ, ಅಥವಾ ನಾನು ನೋಡಿದ್ರಲ್ಲಿ ಯಾವುದಾದ್ರೂ ಬೇರೆ ತೊಗೋಬೇಕಿತ್ತ ಅಂತ, ಅಥವಾ ನಾನು ತೊಗೊಂಡಿದ್ದು ಓಕೆ ಇದೆಯಾ, ಚೆನ್ನಾಗಿದೆಯಾ, ನಾನು ಮಾಡಿದ್ದು ಕರೆಕ್ಟಾ ಅಂತ. ಸೊ ನಂದು ಇನ್ನೊಂದೇನು ಅಂದರೆ, ಐ ಹ್ಯಾವ್ ಕಂಪ್ಲೀಟೆಡ್ 500 ಸಬ್ಸ್ಕ್ರೈಬರ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಸೊ ಖುಷಿ ಇದೆ ನನಗೆ, ಬಿಕಾಸ್ ನಾನು ಯಾರಿಗೂ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಓನ್ಲಿ ದ ಕ್ಲೋಸ್ ಸರ್ಕಲ್ ಆಫ್ ಮೈಂಡ್, ನನ್ನ ಫ್ರೆಂಡ್ಸ್ಗೆ, ತುಂಬ ಜನಕ್ಕೆ, ಕೊಲೀಗ್ಸ್ಗೆ, ನನ್ನ ಫ್ಯಾಮಿಲಿಗೆ, ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ನಾನು ಒಂದು ವಾಟ್ಸಪ್ಪಲ್ಲಿ ಹಾಕಲ್ಲ, ಇನ್ಸ್ಟಾಗ್ರಾಮಲ್ಲಿ ಹಾಕಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಪ್ರೈವೇಟ್ ಅಕೌಂಟು, ನಾನು ಎಲ್ಲೂ ಹಾಕಲ್ಲ. ಸೊ ಈ ವಿಡಿಯೋಸ್ ಯಾರ್ಯಾರಿಗೆ ರೀಚ್ ಆಗ್ತಿದೆಯೋ ನಾನು ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ. ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೇಗ 1000 ಫಾಲೋವರ್ಸ್ ಆಗಲಿ ಅಂತ ನಾನೇ ವಿಶ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಆಶೀರ್ವಾದದಿಂದ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.